ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇತ್ತೀಚೆಗೆ ಬಿಗ್ ಬಾಸ್ ಮುಗಿದ ಮೇಲೆ ಜನಗಳ ಗಮನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಮೇಲೆ ನೆಟ್ಟಿದೆ. ಕಾರಣ ಇಷ್ಟೇ, ಹನುಮಂತ ಲಮಾನಿ ಈ ಶೋನಲ್ಲಿ ಇರೋ ಕಾರಣಕ್ಕಾಗಿ ಮತ್ತು ಹೆಣ್ಣು ಗಂಡಿನ ನಡುವೆ ಇರೋ ಯುದ್ಧ ಹಾಗೆ ಮಸ್ತಿ ಕಾರ್ಯಕ್ರಮದಲ್ಲಿ ಹನುಮಂತನ ಡೈಲಾಗ್ ಹಾಗೆ ಅರ್ಥಪೂರ್ಣವಾಗಿ ಹಾಡುಗಳು ಶೋಗೆ ಇನ್ನಷ್ಟು ಹೊಸ ಕಳೆಯನ್ನು ತಂದುಕೊಟ್ಟಿದೆ ಅಂತಂದ್ರೆ ತಪ್ಪಿಲ್ಲ. ಸೊ ಹೀಗಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಂತಹ ವೀಕ್ಷಕರು ಮತ್ತೆ ಹನುಮಂತನನ್ನ ಪ್ರೀತಿಸ್ತಾ ಇದ್ದಂತಹ ಅಭಿಮಾನಿಗಳು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವನ್ನು ಕೂಡ ಮೆಚ್ಚಿಕೊಂಡು ನೋಡ್ತಾ ಇದ್ದಾರೆ. ಈ ಶೋನಲ್ಲಿ ಉಗುರು ಬಿಟ್ಕೊಂಡು ಪೋಸ್ ಕೊಡ್ತಾ ಇದ್ದಂತ ನಿವೇದಿತಾ ಗೌಡಗೆ ಹನುಮಂತು ಪಂಚ್ ಡೈಲಾಗ್ ಹೊಡೆಯೋ ಮೂಲಕ ನಿವಿ ಬಾಯಿನ ಮುಚ್ಚಿಸಿದ್ದಾರೆ. ಮತ್ತೊಂದು ಕಡೆ ಶೋಭಾ ಶೆಟ್ಟಿ ನೋಡಿ ಅಕ್ಕ ಮತ್ತೆ ಬಂದ್ಲು ಅಂತ ಹಾಡಿ ಧನ್ರಾಜ್ ಮತ್ತೆ ಹನುಮಂತು ಕಾಲಿಳೆದಿದ್ದಾರೆ. ಇಷ್ಟೇ ಅಲ್ಲ, ಇದರ ಮಧ್ಯೆ ಹನುಮಂತು SSLCಯಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಗೊತ್ತಾ ಅನ್ನೋ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಜೀ ಕನ್ನಡದಲ್ಲಿ ಬರೀ 5ನೇ ಕ್ಲಾಸ್ ಅನ್ನು ಓದಿದ್ದೀನಿ ಅಂತ ಹೇಳಿ ಹನುಮಂತು ಹೇಳ್ಕೊಂಡಿದ್ರು. ಈಗ ಹನುಮಂತು SSLCಯಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಅದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಯಾವುದು ಸತ್ಯ ಯಾವುದು ಮಿಥ್ಯ, ಬನ್ನಿ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೇನು ಕೊನೆ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಇನ್ನು ಮುಂದೆ ಹನುಮಂತನ ಹಾಡನ್ನ ಕೇಳಲಿಕ್ಕಾಗೋದಿಲ್ಲ, ಹನುಮಂತನ ಪಂಚಿಂಗ್ ಡೈಲಾಗ್ಗಳನ್ನ ಕೇಳಲಿಕ್ಕಾಗೋದಿಲ್ಲ, ಹನುಮಂತನ ಆ ಮುಗ್ಧತೆಯನ್ನ ನೋಡ್ಲಿಕ್ಕಾಗೋದಿಲ್ಲ, ಮತ್ತೆ ಧನು ಈ ಫ್ರೆಂಡ್ಶಿಪ್, ಪ್ರಾಮಾಣಿಕವಾದಂತ ಈ ಫ್ರೆಂಡ್ಶಿಪ್ ಅನ್ನ ಇನ್ನು ಮುಂದೆ ನೋಡಕ್ ಆಗೋದಿಲ್ಲ ಅಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಬಂದಿದ್ದು ಎಲ್ರಿಗೂ ಕೂಡ ತುಂಬಾ ಖುಷಿ ಆಯ್ತು. ಅದರಲ್ಲೂ ಹನುಮಂತ ಲಮಾನಿಯವರು ಈ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದಾಗ ಇನ್ನಷ್ಟು ಖುಷಿ ಆಗಿದೆ. ಯಾಕೆ ಅಂತಂದ್ರೆ ಹನುಮಂತ ಲಮಾನಿ ಬಿಗ್ ಬಾಸ್ ಕಾರ್ಯಕ್ರಮದ ವಿನ್ನರ್ ಆದ್ರು, 50 ಲಕ್ಷ ಹಣ ಬಂತು. ತದನಂತರ ಅವ್ರ ಜೀವನಕ್ಕೆ ಇನ್ನಷ್ಟು ಯಶಸ್ಸು ಸಿಗ್ಲಿ, ಅವರು ಹೀಗೆ ಜಯವನ್ನ ಗಳಿಸ್ತಾ ಹೋಗ್ಲಿ ಅಂತ ಹೇಳಿ ಅವರ ಅಭಿಮಾನಿ ವೃಂದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಸೊ ಅದು ಫಲಿಸಿತು ಅಂತಾನೆ ಹೇಳ್ಬೋದು. ಹನುಮಂತ ಲಮಾನಿಗೆ ಈ ಬಾಯ್ಸ್ ವರ್ಸಸ್ ಕಾರ್ಯಕ್ರಮ ಸಿಕ್ಕಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು. ತದನಂತರ ಹನುಮಂತನ ಜೊತೆಗೆ ಧನ್ರಾಜ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿದೆ. ಇವರಿಬ್ಬರ ಜೋಡಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮೋಡಿ ಮಾಡ್ತಾ ಇದೆ ಅಂತಂದ್ರೆ ತಪ್ಪಿಲ್ಲ. ಸೊ ಹೀಗಾಗಿ ಧನು ಫ್ರೆಂಡ್ಶಿಪ್ ನ ಯಾರೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರು ನೋಡಿ. ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಸೊ ಆ ಫ್ರೆಂಡ್ಶಿಪ್ ಹೀಗೆ ಮುಂದುವರೆದಿದೆ. ಸೊ ಮತ್ತೆ ಹನುಮಂತ ಮತ್ತೆ ಧನ್ರಾಜ್ ತಾವು ಮಾಡುವಂತ ಆ ಗಾಸಿಪ್ ನ ಈ ಕಾರ್ಯಕ್ರಮದಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಹೇಗೆಲ್ಲ ಮಾಡ್ತಿದ್ದಾರೆ, ಹೇಗೆ ಮಸ್ತ್ ಮಜಾ ಮಾಡ್ತಿದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಮುಗಿದ ಕೂಡಲೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಶುರುವಾಗಿ ಬಿಡ್ತು. ಫೆಬ್ರವರಿ 1ರಿಂದ ಶುರುವಾಗಿರುವಂತಹ ಈ ಕಾರ್ಯಕ್ರಮವನ್ನ ಬಿಗ್ ಬಾಸ್ ನೋಡ್ತಾ ಇರುವಂತಹ ವೀಕ್ಷಕರೆಲ್ಲ ಡೈವರ್ಷನ್ ಆಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅದಕ್ಕೂ ಕೂಡ ಒಂದಿಷ್ಟು ಕಾರಣಗಳಿವೆ. ಬಿಗ್ ಬಾಸ್ ನೋಡುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮಗಳಲ್ಲಿ ಹನುಮಂತ ಲಮಾನಿಯ ಆ ಹಾಡು, ಮಾತು, ಮುಗ್ಧ ಮಾತು, ಮತ್ತೆ ಅವರ ಜಾಣ ನಡೆ, ಆ ಜಾಣತೆಯ ನಿರ್ಧಾರಗಳು, ಅದರ ಜೊತೆಗೆ ಅವರು ಹಾಡ್ತಾ ಇರುವಂತಹ ಆ ಅರ್ಥಗರ್ಭಿತವಾದಂತಹ ಹಾಡುಗಳು, ಮತ್ತೆ ಆಗಾಗ ಹೊಡಿತಾ ಇದ್ದಂತಹ ಆ ಪಂಚ್ ಡೈಲಾಗ್ಗಳು, ಇದೆಲ್ಲವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಂತಹ ಬಿಗ್ ಬಾಸ್ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಅದೆಲ್ಲವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಂತಹ ಬಿಗ್ ಬಾಸ್ ಕಾರ್ಯಕ್ರಮದ ವೀಕ್ಷಕರನ್ನ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ತನ್ನತ್ತ ಸೆಳೆದುಕೊಂಡಿದೆ ಅಂತಂದ್ರೆ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಹನುಮಂತ ಲಮಾನಿ ಇದ್ದಾರೆ. ಹನುಮಂತ ಲಮಾನಿ ಅವರು ಈ ಗಂಡು ಹೆಣ್ಣಿನ ನಡುವೆ ನಡೆಯುವಂತ ಯುದ್ಧ ಮತ್ತೆ ಮಸ್ತಿ ಮಾತುಗಳಲ್ಲಿ ಹನುಮಂತ ಏನ್ ಮಾತಾಡ್ಬೋದು ಅಂತ ಹೇಳಿ ಒಂದಷ್ಟು ಜನ ಕ್ಯೂರಿಯಾಸಿಟಿಯಿಂದ ಈ ಕಾರ್ಯಕ್ರಮವನ್ನ ನೋಡಲು ಶುರು ಮಾಡಿದ್ರು. ಆಗ ಹನುಮಂತ ಲಮಾನಿ ಅವರು ಹಾಡಿರುವಂತ ಆ ಹಾಡುಗಳಿಗೆ ಎಲ್ಲರೂ ನಿಂತ್ಕೊಂಡು ಚಪ್ಪಾಳೆ ಹೊಡೆಯುವಷ್ಟು ಚಂದ ಹನುಮಂತ ಲಮಾನಿ ಅವರು ಹಾಡು ಹೇಳಿದ್ರು. ಅದರಂತೆ ಮತ್ತೆ ಈ ಪ್ರತಿಯೊಂದು ಮಾತಿನಲ್ಲೂ ಕೂಡ ಹನುಮಂತ ಲಮಾನಿ ಜಾಸ್ತಿ ಅವರಿಗೆ ವಾದಕ್ಕಿಳಿಯುವುದಿಲ್ಲ. ಅವರು ಸರಿಯಾಗಿ ಒಂದು ಮಾತುಗಳನ್ನ ಹೇಳಿ ಪಂಚ್ ಡೈಲಾಗ್ ಅನ್ನ ಹೊಡೆದು ಅವ್ರ ಬಾಯಿನ ಮುಚ್ಚಿಸ್ಬಿಡ್ತಾರೆ ಅನ್ನೋದಕ್ಕೆ ಈ ಬಾಯ್ಸ್ ವರ್ಸಸ್ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸಿಚುವೇಶನ್ ಸಾಕ್ಷಿಯಾಯಿತು. ಅದ್ಯಾವುದು ಅಂತ ಅಂದ್ರೆ ಈ ನಿವೇದಿತಾ ಗೌಡ, ನಿಮಗೆ ಗೊತ್ತಿರೋ ವಿಚಾರ. ನಿವೇದಿತಾ ಗೌಡ ಅವರು ತುಂಬಾ ಫ್ಯಾಷನೇಬಲ್ ಆಗಿರುವಂತಹ ಹುಡುಗಿ. ಅವರು ಉಗುರುಗಳನ್ನ ಹೆಚ್ಚಾಗಿ ಉದ್ದ ಬಿಡುವಂಥದ್ದು, ಮತ್ತೆ ಅವರು ಹಾಕೊಳ್ಳುವಂತಹ ಬಟ್ಟೆನೂ ಕೂಡ ತುಂಬಾ ಮಾಡರ್ನ್ ಆಗಿ ಕಾಣಿಸ್ಕೊಳ್ತಿರ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ನಿವೇದಿತಾ ಗೌಡ ಉದ್ದುದ್ದ ಉಗುರುಗಳನ್ನ, ಅವರು ಆರ್ಟಿಫಿಷಿಯಲ್ ಉಗುರುಗಳನ್ನ ಹಾಕಿಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಆಂಕರ್ ಆಗಿರುವಂತಹ ಅನುಪಮ
ಹನುಮಂತಮ್ಮ ಅವರು, ಹನುಮಂತು ಈ ರೀತಿ ನೀನು ಉಗುರು ಬಿಡ್ತೀಯಾ ಅಂತ ಕೇಳಿದಾಗ ನಿವೇದಿತಾ ಗೌಡ ಅವ್ರಿಗೆ ಇಲ್ಲಿ ಹನುಮಂತ ಲಮಾನಿ ಅವರು ಒಂದು ಮಾತು ಹೇಳ್ತಾರೆ, ನಾನು ಅಷ್ಟು ಬೆರಳೊಳಗೆ ಅಷ್ಟುದ್ದ ಉಗುರು ಬಿಡಂಗಿಲ್ರಿ, ಒಂದ ಬೆರಳ್ನಾಗ ಒಂದು ಉಗುರು ಬಿಡ್ತೀನಿ, ಯಾಕಂತಂದ್ರ ಕೆರ್ಕೊಳಕ ಅಂತ ಹೇಳ್ತಾರೆ. ಅಂದ್ರೆ ನಿವೇದಿತಾ ಗೌಡ ಅವರು ಅಷ್ಟು ಬೆರಳಲ್ಲಿ ಅಷ್ಟುದ್ದ ಉಗುರನ್ನ ಬಿಟ್ಟಿರೋದು ಅಷ್ಟು ಉಗುರಿನಿಂದ ಅವ್ರು ಕೆರ್ಕೊಳ್ತಾರೋ ಅಂತ ಹೇಳಿ ಆ ರೀತಿಯಾಗಿ ಪಂಚ್ ಡೈಲಾಗ್ ಅನ್ನ ಹೊಡೆದಿದ್ದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬಿದ್ದು ನಗ್ತಾ ಇದ್ರು. ಮತ್ತೆ ನಿವೇದಿತಾ ಗೌಡ ಅವ್ರಿಗೆ ಏನ್ ಮಾತಾಡ್ಬೇಕು ಮುಂದೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ, ಆ ರೀತಿ ಬಾಯಿ ಮುಚ್ಚಿಸ್ಬಿಟ್ರು. ಇನ್ನೊಂದು ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಗಮನ ಸೆಳೆದಿರೋದಂತಂದ್ರೆ ಶೋಭಾ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಬಿಗ್ ಬಾಸ್ ನಲ್ಲಿ ಅವರು ಸೆಲ್ಫ್ ಎವಿಕ್ಟ್ ಆಗಿ ಅವರು ಮನೆಯಿಂದ ಹೊರಗಡೆ ಹೋದ ನಂತರ ಅವ್ರ ಮೇಲೆ ಒಂದಿಷ್ಟು ಬೇಜಾರಿತ್ತು, ಯಾಕೆ ಹೋದ್ರು ಯಾಕೆ ಬಂದ್ರು ಅನ್ನೋದು ಒಂದು ಇತ್ತು, ಪ್ರಶ್ನೆ ಇತ್ತು. ಸೊ ಈಗ ಈ ಕಾರ್ಯಕ್ರಮದಲ್ಲಿ ಅವ್ರು ಕಾಣಿಸ್ಕೊಂಡಿರೋ ಕಾರಣಕ್ಕಾಗಿ ಅವರನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಇದು ಬೇರೆ ಈ ಕಾರ್ಯಕ್ರಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಆಗಿರೋ ಕಾರಣಕ್ಕಾಗಿ ಇವರು ಚೆನ್ನಾಗಿ ಮಾತಾಡ್ಬೋದು, ಒಂದೊಳ್ಳೆ ಫೈಟ್ ಆಗ್ಬೋದು ಅನ್ನೋದಿದೆ. ಸೊ ನಿರೀಕ್ಷೆಗಳು ಹೆಚ್ಚಿದೆ. ಈ ಸಂದರ್ಭದಲ್ಲಿ ಮತ್ತೆ ಹನುಮಂತ ಲಮಾನಿ, ಧನ್ರಾಜ್ ಅವರು, ಶೋಭಾ ಶೆಟ್ಟಿ ಅವರು ಎದುರು ಬದುರು ಆದಾಗ ಅಂತಂದ್ರೆ ಇವರು ಮೂವರು ಜನ ಒಂದೇ ವೇದಿಕೆಯಲ್ಲಿ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ಮೂವರ ನಡುವೆ ನಡೆದಿರುವಂತಹ ಆ ಸಂದರ್ಭವನ್ನ ಅನುಪಮಾ ಗೌಡ ಅವರು ರೀಕ್ರಿಯೇಟ್ ಮಾಡಿಸಿದ್ದಾರೆ. ಹೇಗೆ ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಮಂಜಣ್ಣ ಅವರಿಗೆ ಒಂದು ಆವಾಜ್ ಅನ್ನ ಹಾಕಿರ್ತಾರೆ. ನೀವು ಆ ಒಂದು ಎಪಿಸೋಡ್ ಅನ್ನ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಚೆನ್ನಾಗಿ ವಾದವನ್ನ ಮಾಡಿರ್ತಾರೆ, ಮಂಜಣ್ಣನಿಗೆ ಹುಚ್ಚು ಬಿಡಿಸಿರ್ತಾರೆ, ಅಷ್ಟು ಚಂದ ಅವ್ರ ಜೊತೆ ವಾದ ಮಾಡಿರ್ತಾರೆ, ಫೈಟ್ ಮಾಡಿರ್ತಾರೆ ಶೋಭಾ ಶೆಟ್ಟಿ. ಆ ಸಂದರ್ಭದಲ್ಲಿ ಶೋಭಾ ಶೆಟ್ಟಿ ಅವರ ರಿಯಾಕ್ಷನ್ ಮತ್ತೆ ಅವ್ರು ಹೊಡೆಯುವಂತ ಆ ಪಂಚ್ ಡೈಲಾಗ್ಗಳು ಮತ್ತೆ ಮಂಜಣ್ಣನ ಅವರು ಎದುರಿಸ್ತಾ ಇರುವಂತ ಆ ರೀತಿ, ಸೊ ಇದೆಲ್ಲವನ್ನ ನೋಡ್ತಾ ಇರುವಂತಹ ಹನುಮಂತ ಲಮಾನಿ ಮತ್ತೆ ಧನ್ರಾಜ್ ಅವರು ಇವರಿಬ್ರು ಅವರು ಒಳಗೇನೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ತದನಂತರ ಅವರು ಹೊರಗಡೆ ಬಂದ ನಂತರವೂ ಕೂಡ ಅಂತಂದ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಗಾರ್ಡನ್ ಏರಿಯಾದಲ್ಲಿ ಬಂದು ಶೋಭಾ ಶೆಟ್ಟಿ ಬಗ್ಗೆ ಆಡ್ಕೊಂಡಿದ್ದು, ಅದರ ಜೊತೆಗೆ ಅಲ್ಲಿ ವಾಶ್ರೂಮ್ ಅಲ್ಲೂ ಸಹಿತ ಅವರು ಇಬ್ಬರು ಸೇರಿ ಶೋಭಾ ಶೆಟ್ಟಿಯನ್ನ ಕಾಲೆಳೆದಿರೋದು, ಸೊ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಜನ ಅದನ್ನ ಇಷ್ಟಪಟ್ಟಿದ್ರು. ಅದೆಲ್ಲವೂ ಕೂಡ ಅಂದ್ರೆ ಶೋಭಾ ಶೆಟ್ಟಿನ ಇವರಿಬ್ರು ಸೇರಿ ಅನುಕರಣೆ ಮಾಡಿದ್ದು, ಸೊ ಅದೆಲ್ಲ ಚೆನ್ನಾಗಿತ್ತು. ಸೊ ಆ ಒಂದು ಸಿಚುವೇಶನ್ ಈ ಒಂದು ಕಾರ್ಯಕ್ರಮದಲ್ಲಿ ರೀಕ್ರಿಯೇಟ್ ಮಾಡಿದ್ರು. ಹೆಂಗೆ ಅಂತಂದ್ರೆ ಅವಾಗ ಇವರಿಬ್ರು ಸೇರಿ ಒಂದು ಡೈಲಾಗ್ ಹೊಡೆದಿರ್ತಾರೆ ನೋಡಿ, ನೆನಪಿಸ್ಕೊಳ್ಳಿ, ಅಕ್ಕ ಬಂದ್ಲು ಅಂತ ಹೇಳಿ. ಸೊ ಅದನ್ನ ಇಲ್ಲಿ ಮತ್ತೆ ಆ ಡೈಲಾಗ್ ನ ರಿಪೀಟ್ ಮಾಡಿದ್ದಾರೆ, ಅಕ್ಕ ಮತ್ತೆ ಬಂದ್ಲು ಅಂತ ಹೇಳಿ ಇಬ್ರು ಸೇರಿ ಚಪ್ಪಾಳೆ ತಟ್ಟೋದು. ಸೊ ಅದೆಲ್ಲ ಚೆನ್ನಾಗಿತ್ತು. ಆ ಸಂದರ್ಭದಲ್ಲಿ ಶೋಭಾ ಶೆಟ್ಟಿ ಅವರು ಬಟ್ ಇವರಿಬ್ರು ಮಾತಾಡ್ತಾ ಇರೋದು ಮತ್ತೆ ಆ ಹಾಡು ಹೇಳ್ತಾ ಇರೋದನ್ನ ನೋಡಿ ಶೋಭಾ ಶೆಟ್ಟಿ ನಾಚ್ಕೊಂಡ್ರು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಅವರು ಕಾಲಿಟ್ಟಾಗ ಜನಗಳು ಶೋಭಾ ಶೆಟ್ಟಿಯ ಮೇಲೆ ಹೆಚ್ಚಿನವಾದಂತ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು. ಅದೆಲ್ಲವೂ ಕೂಡ ಹುಸಿಯಾಗ್ಬಿಟ್ಟಿತ್ತು. ಸೊ ಈಗ ಶೋಭಾ ಶೆಟ್ಟಿ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಲಿ, ಒಂದೊಳ್ಳೆ ಫೈಟ್ ಕೊಡ್ಲಿ, ತುಂಬಾ ಚೆನ್ನಾಗಿ ಆಟ ಆಡಿ ಜನಗಳ ಆ ನಿರೀಕ್ಷೆಯನ್ನ ಅವರು ರೀಚ್ ಮಾಡ್ಲಿ ಅನ್ನೋದು ಕೂಡ ನಮ್ಮ ಆಶೀಗ. ನೋಡೋಣ ಏನೇನು ಆಗತ್ತೆ ಅಂತ ಹೇಳಿ. ಸೊ ಇದು ಹನುಮಂತ ಲಮಾನಿಯವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ, ಹಲ್ಚಲ್ ಎಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹವಾ ಸೃಷ್ಟಿ ಮಾಡ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ ಹನುಮಂತ ಲಮಾನಿಯವರು SSLC ವರೆಗೂ ಕೂಡ ಓದಿದ್ದಾರೆ. ಅದರಲ್ಲೂ SSLC ಅವರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತೆ. ಡಿಸ್ಟಿಂಕ್ಷನ್ ಅಂತಂದ್ರೆ ಆಲ್ಮೋಸ್ಟ್ 85% ಅಬೋವ್ ಯಾರು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಾರೆ ನೋಡಿ, ಸೊ ಅವರಿಗೆ ಡಿಸ್ಟಿಂಕ್ಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 625ಕ್ಕೆ SSLC ಮಾರ್ಕ್ಸ್ ಗಳಿರುತ್ತೆ. ಅದರಲ್ಲಿ ಹನುಮಂತ ಲಮಾನಿ ಅವರು 532 ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದ್ದಾರಂತೆ. ಸೊ ಅದನ್ನ ನಾವು ಪರ್ಸೆಂಟೇಜ್ಗೆ ಲೆಕ್ಕ ಹಾಕಿ ನೋಡಿದಾಗ 85.12 ಆಗಿರುತ್ತೆ. ಅಂತಂದ್ರೆ ಇವರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ. ಬಟ್ ನಾವು ಇವರು ಜಿ ಕನ್ನಡದಲ್ಲಿ ತಾವೆಷ್ಟು ಓದಿದ್ದಾರೆ ಅನ್ನೋದನ್ನ ಅನುಶ್ರೀ ಅವರ ಮುಂದೆ ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಹನುಮಂತ ಲಮಾನಿಯವರೇ ಸ್ವತಃ ಹೇಳ್ತಾರೆ, ನಾನು 5ನೇ ಕ್ಲಾಸ್ ಓದಿನಿ ಅಕ್ಕ ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಈ ಒಂದು ವಿಷಯ ಈ ರೀತಿಯಾಗಿ ಸೌಂಡ್ ಕ್ರಿಯೇಟ್ ಮಾಡ್ತಾ ಇದೆ, ಹನುಮಂತ ಲಮಾನಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳಿ. ಇದು ಸುಳ್ಳ ನಿಜವಾ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವಿಚಾರ ಹನುಮಂತನ ಬಾಯಿಂದಲೇ ಬರಬೇಕು. ಅವ್ರು ಎಷ್ಟು ಓದಿದ್ದಾರೆ ಅನ್ನೋದನ್ನ ಅವರಿಂದಲೇ ತಿಳ್ಕೊಳ್ಳಿಕ್ಕೆ ಜನ ಕಾತರಾಗಿದ್ದಾರೆ. ಯಾಕೆ ಮಾತು ಅಂತಂದ್ರೆ ಹನುಮಂತ ಲಮಾನಿಯವರು ಈ ಬಿಗ್ ಬಾಸ್ 11 ವಿನ್ನರ್ ಆದ ನಂತರ ಅವರು ತಮ್ಮ ಹುಟ್ಟೂರಾಗಿರುವಂತಹ ಹಾವೇರಿ ಡಿಸ್ಟ್ರಿಕ್ಟ್ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿಗೆ ಅವರು ಹೋಗಿರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಅದ್ಭುತವಾಗಿ ವೆಲ್ಕಮ್ ಅನ್ನ ಮಾಡ್ಕೊಂಡ್ರು. ಊರಿನ ಜನ ಅವ್ರಿಗೆ ತುಂಬಾ ಮೆರವಣಿಗೆಯನ್ನ ಮಾಡಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡಿದ್ರು. ಆಗ ಅವರಿಗೆ ಶಿಕ್ಷಣ ಕೊಟ್ಟಿರುವಂತಹ ಗುರುಗಳು ಕೂಡ ಅಲ್ಲಿ ಆ ವೇದಿಕೆ ಮೇಲೆ ಇದ್ರು. ಸೊ ಆಗ ಹಣೆ ಒತ್ತಿ ಅಂತಂದ್ರೆ ಅವರ ಕಾಲಿಗೆ ಹಣೆ ಒತ್ತಿ ಅವರು ನಮಸ್ಕಾರ ಮಾಡಿರುವಂತಹ ರೀತಿ ವಿನಯದಿಂದ ಅವರು ನಮಸ್ಕಾರವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಹನುಮಂತ ಲಮಾನಿಯವರು SSLC ವರೆಗೂ ಓದಿದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಈ ಸುದ್ದಿಗೆ ಹನುಮಂತ ಲಮಾನಿಯವರೇ ಬ್ರೇಕ್ ಹಾಕಬೇಕು. ಅವ್ರು ಎಷ್ಟು ಓದಿದ್ದಾರೆ ಅನ್ನೋದನ್ನ ಅವರೇ ಹೇಳಬೇಕು. ಇದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಹನುಮಂತ ಲಮಾನಿಯವರು ಸುದೀಪ್ ಅವ್ರ ಮುಂದೆ ಫಿನಾಲೆ ಅಂತಂದ್ರೆ ಆ ಗ್ರ್ಯಾಂಡ್
ಫಿನಾಲೆ ದಿನ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಸುದೀಪ್ ಸರ್ ಅವರು ಬಂದು ಅವರನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸುದೀಪ್ ಸರ್ ಒಂದು ಪ್ರಶ್ನೆನ ಕೇಳ್ತಾರೆ ಹನುಮಂತ್ ಅವ್ರಿಗೆ. ಏನಂತ, ನೀವು ಎಷ್ಟು ಓದ್ಕೊಂಡಿದ್ದು, ಮತ್ತೆ ನೀವು ಯಾವಾಗಿಂದ ಈ ಹಾಡುಗಳನ್ನ ಹಾಡ್ತಾ ಹೋದ್ರಿ ಅಂತ ಕೇಳ್ತಾರೆ. ಶಾಲೆಗೆ ಹೋಗ್ತಿದ್ದಾರೆ, ಶಾಲೆಗೆ ಹೋಗ್ತಾ ಹೋಗ್ತಾ ಅದು ಅರ್ಧಕ್ಕಾತ, ಆಮೇಲೆ ನಾನು ಕುರಿ ಕಾಯಕ ಹೊಂಟಾರೆ, ಕುರಿ ಕಾಯ್ಕೊಂತ ನಾನು ಈ ಹಾಡು ಹೇಳೋದನ್ನ ಕಲ್ತ್ಕೊಂಡೆ. ಆಮೇಲೆ ಶನಿವಾರ ಆಂಜನೇಯನ ದೇವಸ್ಥಾನದೊಳಗೆ ನಾನು ಈ ಭಜನಿ ಪದ ಹಾಡ್ತಾ ಹಾಡ್ತಾ ನಾನು ಹಾಡನ್ನ ಕಲ್ತ್ಕೊಂಡೆ ಅಂತ ಹೇಳೋ ಸಂದರ್ಭದಲ್ಲಿ ಹನುಮಂತ್ ಲವಾನಿ ಅವರು ತಮ್ಮ ಶಾಲೆಯ ಬಗ್ಗೆ ಹೇಳ್ತಾರೆ ನೋಡಿ. ನಾನು ಓದೋದನ್ನ ಅರ್ಧ ಮಾಡ್ಕೊಂಡೆ ಅಂತ ಹೇಳ್ತಾರಲ್ಲ. ಸೊ ಇಲ್ಲಿ SSLC ವರೆಗೂ ಓದಿದ್ದಾರೆ ಅಂತ ಹೇಳ್ತಿದ್ದಾರೆ. ಮುಂದೆ ಅವರು PUC ಅಥವಾ ಡಿಗ್ರಿ ಓದ್ಲಿಲ್ಲ ಅಂತ ಹೇಳ್ಕೊಂಡ್ರ, ಅಥವಾ ಅವರು ನಾನು 10ನೇ ತರಗತಿವರೆಗೂ ಓದಿಲ್ಲ ಅಂತ ಹೇಳ್ಕೊಂಡ್ರ ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ನೋಡೋಣ, ಅವರ ಬಾಯಿಂದನೇ ಕೇಳೋಣ. ಒಟ್ಟಿನಲ್ಲಿ ಹನುಮಂತ ಲಮಾನಿಯವರು ಓದಿರುವವರಿಗಿಂತನೂ ಕೂಡ ಹೆಚ್ಚು ಬುದ್ಧಿವಂತ ಅಂತ ಹೇಳ್ಬೋದು. ಮತ್ತೆ ಓದಿರುವವರಿಗಿಂತ ಹೆಚ್ಚು ವಿನಯತೆಯನ್ನ ಹನುಮಂತ ಲಮಾನಿಯವರು ಹೊಂದಿದ್ದಾರೆ. ಸೊ ಇದೆಲ್ಲವೂ ಕೂಡ ಅವರ ತಂದೆ ತಾಯಿಯಿಂದ ಬಂತ ಅಥವಾ ಅವರ ಪೂರ್ವ ಜನ್ಮದ ಪುಣ್ಯದ ಫಲವ ಗೊತ್ತಿಲ್ಲ. ಒಟ್ಟಿನಲ್ಲಿ ಹನುಮಂತ ಲಮಾನಿಯವರಿಗೆ ಒಂದೊಳ್ಳೆ ಸಂಸ್ಕಾರ ಅಂತೂ ಇದೆ. ಇದರ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.